ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಮಾಡ್ತಾ ಇಲ್ಲ, ಒಂದು ತಾಲೂಕ್ ಪಂಚಾಯತಿ ಚುನಾವಣೆ ಮಾಡ್ತಾ ಇಲ್ಲ, ಒಂದು ಪುರಸಭೆ, ನಗರಸಭೆ, ಜಿಲ್ಲಾ ಪಂಚಾಯತ್, ನಗರ ಪಾಲಿಕೆ ಚುನಾವಣೆ ಮಾಡ್ತಾ ಇಲ್ಲ. ಅಲ್ಲೆಲ್ಲರೂ ಹೋದ್ರೆ ಜನ ಕೇಳ್ತಾರೆ ಯಾಕೆ ಚುನಾವಣೆ ಮಾಡ್ತಾ ಇಲ್ಲ ಈ ಪಕ್ಷದವ್ರು, ಇವತ್ತಿಗೂ ನಮ್ಮನ್ನೇ ಕಾರ್ಪೊರೇಟ್ರು ಅನ್ಕೊಡ್ತಾರೆ. ನೀವು ನಿಮ್ಮ ಕಡೆಯವ್ರನ್ನೇ ಗೆಲ್ಲಿಸ್ಕೊಳ್ಳಿ, ತಾಕತ್ತನ್ನ ತೋರಿಸಿದ್ ಗೆಲ್ಲಿಸ್ಕೊಳ್ಳಿ. ನಾವೇ ನಗರ ಪಾಲಿಕೆ ಊಟ ಹೊಡ್ಸ್ಕೊಂಡಿರ್ಬೇಕು ಅಂತ ಯಾರಿಗೂ ಇಲ್ಲ. ಯಾವ್ದಾದ್ರು ಹೊಸ ಅವಕಾಶಗಳು ಕೊಡ್ತೀವಿ ಅಂದ್ರೂ ಸ್ವೀಕರಿಸ್ತೀನಿ. ನಾ ಡೈರೆಕ್ಟ್ ಆಗಿ MLA ಆಗ್ತೀರಾ ಅಂತ ಕೇಳ್ತಿದ್ದೀನಿ. ಹೌದು, ಖಂಡಿತವಾಗ್ಲೂ ನೀನು ನಿಂತ್ಕೋ ಅಂದ್ರೆ ಖಂಡಿತವಾಗ್ಲೂ ನಿಂತ್ಕೋತೀನಿ. ಚಾಮರಾಜದಲ್ಲಿ ನಮ್ಮ ಒಡನಾಟ ಇದೆ, ಹಾಗಾಗಿ ನಾವು ಅಲ್ಲೇ ಕೇಳಬೇಕಲ್ವಾ. ಇಡೀ ರಾಜ್ಯದಲ್ಲೇ ಪ್ರಥಮ ಪಟ್ಟಣ ಸಹಕಾರ ಬ್ಯಾಂಕು ನಮ್ಮ ಮೈಸೂರು ಕೋಆಪರೇಟಿವ್. ಅಲ್ಲಿ ನಾನು ನಿಂತ್ಕೊಂಡೆ ಎಲೆಕ್ಷನ್ಗೆ. ಈ ಹುಡುಗ ನಿಂತವನೇ ಏನು ಗೆಲ್ತಾನೆ, ಏನೋ ಒಂದು 300 ಓಟ್ ತಗೋಬೋದು ಅಂತ ಅಂದರು. ಆದರೆ ಇಡೀ ಮೈಸೂರು ನಗರದ ನನ್ನ ಪ್ರಥಮ ಬಾರಿಗೆ ಆಯ್ಕೆ ಮಾಡಿದ್ರು. ಇದು ನಾನು 5ನೇ ಬಾರಿ ಗೆದ್ದಿದ್ದೀನಿ. ಆಯಿತು, ಗ್ರೇಟರ್ ಮೈಸೂರು ಮಾಡೋರು ಬಡ್ಜೆಟೆಲ್ಲ ನಿಗದಿ ಮಾಡಿಲ್ಲ. ಮೂಡಾದಲ್ಲಿ 300 ಕೋಟಿ 400 ಕೋಟಿ ತಗೊಂಡು ಮೈಸೂರು ಗ್ರೇಟರ್ ಮಾಡಿ ಅಂದರೆ ಆಗುತ್ತಾ? ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ 10,000ಕ್ಕೂ ಹೆಚ್ಚು ಕಿಲೋಮೀಟರ್ಗಳನ್ನು ಸುತ್ತಿದ್ದಾರೆ. ಪಾಪ ಅವ್ರು ಹೇಳ್ತಾ ಇರ್ತಾರೆ, ನಾನು ಬೆಳಗ್ಗೆ ತಿಂಡಿ ತಿಂದರೆ ರಾತ್ರಿ ಊಟ 6:30 ಅಂತ. ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಕುಮಾರಣ್ಣವರು ಬಂದೇ ಬರ್ತಾರೆ, ಈ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅವರು ಪಾಪ ಚಲನಚಿತ್ರದಲ್ಲಿ ನಟಿಸ್ತಾ ಇದ್ರು. ಈ ರಾಜ್ಯದ ಜನತೆಗೋಸ್ಕರ, ಈ ಪಕ್ಷದ ಉಳಿವಿಗೋಸ್ಕರ, ಈ ಪಕ್ಷನ ಕಟ್ಟೋಕ್ಕೋಸ್ಕರ, ಈ ರಾಜ್ಯದ ಸೇವೆ ಮಾಡೋಕ್ಕೋಸ್ಕರ ಅದನ್ನು ಸಹ ತ್ಯಜಿಸಿದ್ದಾರೆ. ಅವರ ತಂದೆ ಮತ್ತು ಸಾರಾ ಮಹೇಶ್ ಅಣ್ಣನವರ ಒಡನಾಟ, ಇಲ್ಲಿ ನಿಖಿಲ್ ಕುಮಾರಸ್ವಾಮಿ, ಹರೀಶ್ ಗೌಡ್ರ ಒಡನಾಟ ನಿಜವಾಗ್ಲೂ ಖುಷಿ ಅನ್ನಿಸ್ತದೆ. ಪ್ರತಿನಿಧಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಗಸ್ವಾಮಿ ಎಂ ಮಾದಾಪುರ. ಹಳೆ ಮೈಸೂರು ಭಾಗದಲ್ಲಿ JDS ಅತ್ಯಂತ ಪ್ರಬಲವಾದ ಪಕ್ಷ ಆಗಿ ನಿರಂತರವಾಗಿ ದಶಕಗಳಿಂದಲೂ ನಡ್ಕೊಂಡು ಬರ್ತಾ ಇದೆ. ಈ ಹಳೆ ಮೈಸೂರು ಭಾಗದ ಅತಿ ದೊಡ್ಡ ಜಿಲ್ಲೆ ಅಂದ್ರೆ ಮೈಸೂರು. ಆ ಮೈಸೂರು ಜಿಲ್ಲೆಯ ನಗರಾಧ್ಯಕ್ಷ ಮತ್ತು ಜಿಲ್ಲಾಧ್ಯಕ್ಷ ಎರಡೂ ಹುದ್ದೆಗಳನ್ನ ಹೊಸಬರಿಗೆ ವಹಿಸಲಾಗಿದೆ. ನಗರಾಧ್ಯಕ್ಷರಾಗಿ SBM ಮಂಜು ಅವರು, ಗ್ರಾಮಾಂತರ ಅಧ್ಯಕ್ಷರಾಗಿ ಅಶ್ವಿನ್ ಅವರನ್ನ ನಿಯೋಜನೆ ಮಾಡಲಾಗಿತ್ತು. ಈಗ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಈ ಪೈಕಿ SBM ಮಂಜು ಈಗ ನಮ್ಮ ಜೊತೆಗೆ ವಿಶೇಷ ಸಂದರ್ಶನಕ್ಕಾಗಿ ಬಂದಿದ್ದಾರೆ. ಇವರು 2 ಬಾರಿ ನಗರ ಪಾಲಿಕೆ ಸದಸ್ಯರಾಗಿ ಕೆಲಸ ಮಾಡಿದವರು, ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ ನಿರಂತರವಾಗಿ ಚಟುವಟಿಕೆಯಲ್ಲಿ ಇರುವಂಥವ್ರು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ರಾಜಕೀಯವಾಗಿ ಒಂದಷ್ಟು ಅಭಿಲಾಷೆಗಳನ್ನ, ಆಕಾಂಕ್ಷೆಗಳನ್ನ ಇಟ್ಕೊಂಡು ಮುನ್ನುಗ್ತಾ ಇರುವಂತಹ ಒಂದಷ್ಟು ನಾಯಕರುಗಳ ಪೈಕಿ ಗಮನ ಸೆಳೆಯುವಂಥವ್ರು. ಆ ಕಾರಣಕ್ಕಾಗಿ ಅವರನ್ನು ಗುರುತಿಸಿ ಪಕ್ಷ ನಗರಾಧ್ಯಕ್ಷ ಸ್ಥಾನವನ್ನು ವಹಿಸಿದೆ. ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಅವರ ಮುಂದಿನ ಯೋಜನೆಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸೇರಿದಂತೆ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡೋಣ. ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ಜಿಲ್ಲಾಧ್ಯಕ್ಷ ಮತ್ತು ನಗರಾಧ್ಯಕ್ಷ ಈ 2 ಹುದ್ದೆಗಳು JDS ಪಾಲಿಗೆ ಒಂದರ್ಥದಲ್ಲಿ ಕಾಟಾಚಾರದ್ದು ಅನ್ನುವಂಥ ಮಾತುಗಳು ಇದಾವೆ. ಯಾಕೆಂತಂದ್ರೆ ಯಾವುದೇ ತೀರ್ಮಾನ ಆಗಬೇಕು ಅಂತಂದ್ರೂ ಮೈಸೂರು, ಬೆಂಗಳೂರು, ಹಾಸನ, ರಾಮನಗರ ಇವೆಲ್ಲ ಈಸಿ ಆಕ್ಸೆಸ್ ಇರುವಂತಹದ್ದು ವರಿಷ್ಠರಿಗೇನೆ. ಹೀಗಾಗಿ ಯಾರನ್ನೇ ನಿಯೋಜನೆ ಮಾಡ್ಕೊಂಡ್ರು ಅವರು ಒಂದು ನೆಪ ಮಾತ್ರಕ್ಕೆ ಇರ್ತಾರೆ. ಅವ್ರ ಮುಂದಾಳತ್ವ ಅಂತೂ ಇರೋಲ್ಲ ಅನ್ನೋ ಥರದ ಅಭಿಪ್ರಾಯನೂ ಇದೆ. ಅದನ್ನ ನಾವು ನೆಗೆಟಿವ್ ಆಗಿ ಭಾವಿಸೋದು ಬೇಡ. ಸಿಕ್ಕಿರೋ ಅವಕಾಶವನ್ನ ಚೆನ್ನಾಗಿ ಬಳಸ್ಕೋಬೇಕು ಅನ್ನೋದು ನಮ್ಮ ಅಪ್ರೋಚ್ ಆಗೋದಾದ್ರೆ ನೀವು ಈ ಹುದ್ದೆನ ಹೇಗೆ ಸ್ವೀಕಾರ ಮಾಡ್ತೀರಿ? ಖಂಡಿತವಾಗ್ಲೂ ನಮ್ಮ ಜಿಲ್ಲಾ ಅಧ್ಯಕ್ಷ ಸ್ಥಾನ ಇರ್ಬೋದು, ನಗರ ಅಧ್ಯಕ್ಷ ಸ್ಥಾನ ಇರ್ಬೋದು, ಏನೋ ಖಾಲಿ ಇತ್ತು ಅಂತ ಹೇಳಿ ಬಂದಂಥ ಸ್ಥಾನ ಅಲ್ಲ. ಅದಕ್ಕೆ ಆದಂಥ ನಾವು ಮಾಡ್ತೀವಿ. ಈ ಭಾಗದಲ್ಲಿ JDS ಮತ್ತು ಇಡೀ ರಾಜ್ಯದಲ್ಲಿ ಇವತ್ತು JDS ಪರವಾಗಿ ಒಂದು ಶಕ್ತಿ ಇರೋದ್ರಿಂದ ಇವತ್ತು ಮೈಸೂರು ನಗರ ಆಗಿರ್ಬೋದು, ಜಿಲ್ಲೆನಲ್ಲಾಗಿರ್ಬೋದು ಬೇಕಾದಷ್ಟು ಜನ ನಾನಾಗಬೇಕು ಅಂತ ಬಂದಂಥ ಸಂದರ್ಭದಲ್ಲೂ ಸಹ ನಮ್ಮ ರಾಷ್ಟ್ರೀಯ ನಾಯಕರಾದಂಥ HD ದೇವೇಗೌಡರ ಆಶೀರ್ವಾದದಿಂದ ಮತ್ತು ಕುಮಾರಣ್ಣನವರ ಆಶೀರ್ವಾದದಲ್ಲಿ ಇವತ್ತು ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿಯವರು ಇಡೀ ಇವತ್ತು ರಾಜ್ಯವನ್ನು ಸುತ್ತ ಸಂಘಟನೆ ಮಾಡ್ತಾ ಇರತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಮೈಸೂರು ಜಿಲ್ಲಾ ನಾಯಕರಾದಂಥ ಸಾರಾ ಮಹೇಶ್ ಅಣ್ಣನವರು, ಮಾಜಿ ಮಂತ್ರಿಗಳು, ಅವರ ನಮಗೆ ಆಶೀರ್ವಾದದಲ್ಲಿ ಮತ್ತು ಯುವ ನಾಯಕರಾದಂಥ ಇವತ್ತು ಹುಣಸೂರು ಕ್ಷೇತ್ರದ ಶಾಸಕರಾದಂಥ GD ಹರೀಶ್ ಗೌಡರು ಮತ್ತು ವಿಧಾನ ಪರಿಷತ್ ಸದಸ್ಯರಾದಂಥ ಮಂಜೇಗೌಡರು, ವಿವೇಕಾನಂದರವರು ಮತ್ತು ಮಾಜಿ ಮಹಾಪೌರರುಗಳು, ಮಾಜಿ ಶಾಸಕರು ಮಾದೇವಣ್ಣವರು, ಇವರೆಲ್ಲರೂ ಸಹ ಹಲವಾರು ವಿಭಾಗದ ನಾಯಕರುಗಳು ಇಲ್ಲಪ್ಪ ಈ ಭಾಗದಲ್ಲಿ SBM ಮಂಜುನ ನಗರ ಅಧ್ಯಕ್ಷನ ಮಾಡಿದ್ರೆ ಪಕ್ಷವನ್ನು ಸಂಘಟನೆ ಮಾಡುವಂಥ ಒಂದು ಶಕ್ತಿ ಇದೆ.
ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಇವತ್ತು ನಾನು ಯುವ ಜನತಾದಳದ ಅಧ್ಯಕ್ಷನಾಗಿ ಕಳೆದ 18-20 ವರ್ಷದ ಹಿಂದೆ ಪಕ್ಷವನ್ನು ಸಂಘಟನೆ ಮಾಡಿರೋದನ್ನು ಸಹ ಮೈಸೂರು ನಗರದ ಎಲ್ಲ ನಾಯಕರುಗಳು ನೋಡಿದರು. ಆ ಒಂದು ವಿಶ್ವಾಸದ ಮೇಲೆ ನಾನು ಏನು ವಿದ್ಯಾರ್ಥಿ ಜನತಾದಳದಿಂದ ಕಳೆದ 30 ವರ್ಷದಲ್ಲೇ ನಾನು ವಿದ್ಯಾರ್ಥಿ ಜನತಾದಳದ ಕಾರ್ಯವೈಖರಿಯನ್ನು ಮಾಡ್ಕೊಂಡು ಬಂದಂಥವನು, ಪ್ರತಿಯೊಂದನ್ನು ಗಮನಿಸಿದ್ದಾರೆ. ಹಾಗಾಗಿ ಮೈಸೂರು ನಗರಾಧ್ಯಕ್ಷರಾಗಿ SBM ಮಂಜುನ ನೇಮಕ ಮಾಡಿದ್ರೆ ಅದೇ ಮಾದರಿಯಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ನಾಯಕರ ಜೊತೆಗೂಡಿ ಕೆಲಸ ಮಾಡ್ತಾನೆ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ಈ ಒಂದು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನನ್ನ ಮೇಲೆ ಜವಾಬ್ದಾರಿ ಇದೆ. ಖಂಡಿತವಾಗ್ಲೂ ಪಕ್ಷ ಸಂಘಟನೆ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ ಅನ್ನೋ ವಿಶ್ವಾಸ ನನಗಿದೆ. ಕೋಆಪರೇಟಿವ್ ಸೆಕ್ಟ್ರಲ್ಲಿ ಭಾರಿ ಆ್ಯಕ್ಟಿವ್ ಆಗಿದ್ದೀರಿ ಸರ್. ಈವರೆಗೆ ಅಲ್ಲಿನ ಎಕ್ಸ್ಪೀರಿಯನ್ಸ್ ಒಂಚೂರು ಹೇಳಿ ಸರ್. ನಾನು 29 ವರ್ಷ ಹುಡುಗ ಇದ್ದಾಗ ನಾನು ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಅಂತ ಗಾಂಧಿ ಸ್ಕ್ವೇರ್ನಲ್ಲಿದೆ. ಅಲ್ಲಿ ಕೆಂಗೇಗೌಡರು ಅಧ್ಯಕ್ಷರಾಗಿದ್ದಂಥವ್ರು. ನಮ್ಮ ಹಿಂದೆ ಕೆಂಪೇಗೌಡರು ಇದ್ದರು. ಮಹಾನ್ ನಾಯಕರುಗಳು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 1906ರಲ್ಲಿ ಸಹಕಾರ ಕ್ಷೇತ್ರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಎಲೆಕ್ಟ್ರಿಸಿಟಿ ತಂದರು, ಡ್ಯಾಮ್ ತಂದರು, ಹಾಸ್ಪಿಟ್ಲು ತಂದರು, ವಿದ್ಯಾರ್ಜನೆ ತಂದರು. ಇಡೀ ರಾಜ್ಯದಲ್ಲಿ ಮಹಿಳೆಯರಿಗೆ ಓಟ್ ಕೊಡಿಸೋರು ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಂಥದ್ದನ್ನ ನಮ್ಮ ಮಹಾರಾಜರ ಬಗ್ಗೆ ಹೇಳ್ತಾರೆ. ಕೆಲವ್ರಿಗೆ ಗೊತ್ತಿಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1906ರಲ್ಲೇ ಒಂದು ಸಹಕಾರ ಕ್ಷೇತ್ರದಲ್ಲಿ ಮೈಸೂರು ಕೋಆಪರೇಟಿವ್ ಬ್ಯಾಂಕನ್ನು ಫಸ್ಟು ಉದ್ಘಾಟನೆ ಮಾಡ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಸಹೋದರ ಸಂಬಂಧಿ ನಂಜುಂಡರಾಜ ಅರಸ್ ಅನ್ನೋರು ಆ ಬ್ಯಾಂಕಿನ ಅಧ್ಯಕ್ಷರಾಗ್ತಾರೆ. ಅದು ಅವತ್ತು ಶುರು ಆದಂಥದ್ದು. ಇಡೀ ರಾಜ್ಯದಲ್ಲೇ ಪ್ರಥಮ ಪಟ್ಟಣ ಸಹಕಾರ ಬ್ಯಾಂಕು ನಮ್ಮ ಮೈಸೂರು ಕೋಆಪರೇಟಿವ್ ಬ್ಯಾಂಕು. ನಮಗೊಂದು ವಿಶ್ವಾಸ ಇದೆ. ಅಲ್ಲಿ ನಾನು ನಿಂತ್ಕೊಂಡೆ ಎಲೆಕ್ಷನ್ಗೆ. ಏನೋ ಈ ಹುಡುಗ ನಿಂತವನೇ ಏನು ಗೆಲ್ತಾನೆ, ಏನೋ ಒಂದು 300 ಓಟ್ ತೊಗೋಬೋದು ಅಂತ ಅಂದರು. ಆದರೆ ಇಡೀ ಮೈಸೂರು ನಗರದ ಈ ಮತದಾರ ಏನು ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಸದಸ್ಯರುಗಳಿದ್ದಾರೆ, ನನ್ನ ಪ್ರಥಮ ಬಾರಿಗೆ ಆಯ್ಕೆ ಮಾಡಿದ್ರು. ಇದು ನಾನು 5ನೇ ಬಾರಿ ಗೆದ್ದಿದ್ದೀನಿ. 5ನೇ ಬಾರಿ. ಇಲ್ಲಿಂದ ನಾನು ರಾಜ್ಯವನ್ನು ಪ್ರತಿನಿಧಿಸ್ತೀನಿ. ಕರ್ನಾಟಕ ರಾಜ್ಯ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಮಹಾಮಂಡಳ ಅಂತ ಇದೆ. ನಾನು ಇದು ಅಲ್ಲಿ 3ನೇ ಬಾರಿ, ಸತತ 3ನೇ ಬಾರಿ ರಾಜ್ಯದ ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲಿ HK ಪಾಟೀಲ್ ಮಂತ್ರಿ ಇದಲ್ಲ, HK ಪಾಟೀಲ್ ಸಾಹೇಬರು ಅಲ್ಲಿ ಅಧ್ಯಕ್ಷರಿದ್ದಾರೆ. ಅಲ್ಲಿ ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ. ಹಂಗೆ ಸಹಕಾರ ಕ್ಷೇತ್ರದಲ್ಲಿ ಹೌಸಿಂಗ್ ಫೆಡ್ರೇಷನ್ ಅಂತ ಇದೆ. ಹೌಸಿಂಗ್ ಫೆಡ್ರೇಷನ್ ಅಂತ ಬಂದಾಗ ನಮ್ಮ ಮಾಜಿ ಇಲ್ಲಿ ಉಸ್ತುವಾರಿ ಮಂತ್ರಿ ಇದಲ್ಲ ST ಸೋಮಶೇಖರ್ ಅವರು ಅಲ್ಲಿ ಅಧ್ಯಕ್ಷರಿದ್ದಾರೆ. ಅಲ್ಲೂ ಸಹ ನಾನು 2ನೇ ಬಾರಿ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಮಹಾಮಂಡಳದ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಹೌಸಿಂಗ್ ಸೊಸೈಟಿನಲ್ಲೂ ಸಹ ಕೆಲಸ ಮಾಡ್ತಾಯಿದ್ದೀವಿ. ಸರ್, ಎಲೆಕ್ಷನ್ ಅಂತಲೇ ಬರೋದಾದರೆ ನಿಖಿಲ್ ಈಗಾಗಲೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಮೂಲಕ ಮೈಸೂರಿನ ಎಲ್ಲ ಕ್ಷೇತ್ರಗಳಲ್ಲಿ ಓಡಾಡಿದ್ದಾರೆ. ಜನ ಅವರನ್ನು ಹೇಗೆ ಅಕ್ಸೆಪ್ಟ್ ಮಾಡ್ತಿದ್ದಾರೆ? ಈಗಾಗಲೇ ನಾನು ನೋಡಿದಾಗೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಯುವಕರು ಇರ್ಬೋದು, ಪಕ್ಷದ ಮುಖಂಡರುಗಳಿರ್ಬೋದು, ಮತ್ತು ಪಕ್ಷದ ಕಾರ್ಯಕರ್ತರುಗಳಿರ್ಬೋದು, ಮತ್ತು ಈ ರಾಜ್ಯದ ಜನತೆ ಇರ್ಬೋದು, ಅವ್ರ ಮಾತನ್ನು ಗಮನಿಸ್ತಾ ಇದ್ದಾರೆ. ಎಷ್ಟು ಅಪ್ಡೇಟ್ ಆಗ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ವಿಚಾರಗಳನ್ನು ಇಟ್ಕೊಂಡು ಮಾತಾಡ್ತಾರೆ, ಯಾರಿಗೆ ಆದ್ರೂ ಎಷ್ಟು ಗೌರವವನ್ನು ಕೊಡ್ತಾರೆ ಅನ್ನೋ ಒಂದು ಚರ್ಚೆ ಈಗಾಗಲೇ ಆಗ್ತಾಯಿದೆ. ಈ ರಾಜ್ಯದಲ್ಲಿ ಈ HD ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ 2 ಬಾರಿ ಏನು ಕೆಲಸವನ್ನು ಮಾಡಿದ್ರು ರೈತರಿಗೆ ಅದು ಗಮನದಲ್ಲಿದೆ. ಈ HD ಕುಮಾರಸ್ವಾಮಿಯವರು ತಮಗೆ ಗೊತ್ತಿರುವ ಹಾಗೆ ಗ್ರಾಮ ವಾಸ್ತವ್ಯ ಮಾಡಿದ್ರು, ಸಾಲ ಮನ್ನಾ ಮಾಡಿದ್ರು, ಲ್ಯಾಟ್ರಿ ನಿಷೇಧ ಮಾಡಿದ್ರು. ನಿಮ್ಗೆ ಗೊತ್ತಿಲ್ಲ, ಲ್ಯಾಟ್ರಿ ಮಾಡಿಕೊಂಡು ಎಷ್ಟೋ ಜನ ಮನೆಗಳು ಹಾಳಾಗ್ತಾಯಿತ್ತು. ಲ್ಯಾಟ್ರಿ ನಿಷೇಧ ಮಾಡಿದ್ರು, ಸರಾಯಿ ನಿಷೇಧ ಮಾಡಿದ್ರು, ಎಷ್ಟೋ ಸಾವಿರಾರು ಕಾಲೇಜುಗಳನ್ನ ತಂದರು. ಇಂಥ ಮಹಾನ್ ಕಾರ್ಯಕ್ರಮಗಳನ್ನು ಕೊಟ್ಟಂಥ ಈ ರಾಜ್ಯಕ್ಕೆ ಈ ಕುಮಾರಸ್ವಾಮಿಯವರವರು ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರದ ಮಂತ್ರಿಯಾಗಿ ಅವರ ಮಧ್ಯದಲ್ಲಿ ಸ್ವಲ್ಪ ಆರೋಗ್ಯ ಇದಾಗಿದ್ದರೂ ಸಹ ಆದ್ರೂ ಈ ಜನಕ್ಕೋಸ್ಕರ ಸುತ್ತಿ ಇವತ್ತು ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಇಡೀ ರಾಷ್ಟ್ರದಲ್ಲಿ ಇವತ್ತು ಎಲ್ಲ ಕಡೆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಜನಕ್ಕೆ ಏನಾಗಿದೆ, ಈಗ ಕುಮಾರಣ್ಣವರು ಈ ರಾಜ್ಯಕ್ಕೆ ಬರಬೇಕು. ಈಗಾಗಲೇ ಸ್ಲೋಗನ್ ಶುರು ಆಗಿದೆ, ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಕುಮಾರಣ್ಣವ್ರು ಬೇಕು ಅನ್ನೋ ಭಾವನೆಗಳು ಈಗಾಗಲೇ ವ್ಯಕ್ತ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಕುಮಾರಣ್ಣವರು ಬಂದೇ ಬರ್ತಾರೆ, ಈ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಏನು ಇವತ್ತು BJP JDS ಹೊಂದಾಣಿಕೆ ಇದೆ, BJP ಮತ್ತು JDS ಪಕ್ಷದವರು ಸಹ ಅಷ್ಟೇ ವಿಶ್ವಾಸವಾಗಿದ್ದಾರೆ. ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಇದ್ದಾರೆ. ಅದ್ರ ಜೊತೆಗೆ ಏನು ಅವರ ಮಾರ್ಗದರ್ಶನದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಈಗಾಗಲೇ 10,000ಕ್ಕೂ ಹೆಚ್ಚು ಕಿಲೋಮೀಟ್ರ್ಗಳನ್ನು ಸುತ್ತಿದ್ದಾರೆ ಇಡೀ ರಾಜ್ಯದಲ್ಲಿ. ಪಾಪ ಅವ್ರು ಹೇಳ್ತಾ ಇರ್ತಾರೆ, ನಾನು ಬೆಳಗ್ಗೆ ತಿಂಡಿ ತಿಂದರೆ ರಾತ್ರಿ ಊಟ 6:30 ಅಂತ. ಹೌದು, ಕೆಲವು ಸಲ ಅವ್ರ ಪಾಪ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಮಧ್ಯಾಹ್ನ ಎಲ್ಲೂ ಆಗೋಲ್ಲ, ಕಾರ್ಯಕ್ರಮ ಮುಗಿಯೋದೇ 6:30 ಆಗುತ್ತೆ, ಕೊನೆಗೆ ರಾತ್ರಿ ಊಟ ಮಾಡ್ತಾರೆ ಈ ನಿಟ್ಟಿನಲ್ಲಿ. ಅದ್ರ ಜೊತೆಗೆ ಈಗಾಗಲೇ 80ಕ್ಕೂ 90 ತಾಲೂಕುಗಳನ್ನು ಸುತ್ತಿದ್ದಾರೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ. 90ಕ್ಕೂ ಹೆಚ್ಚು
ತಾಲೂಕುಗಳನ್ನು ಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಈ ರಾಜ್ಯದ ನಾಯಕರಾಗಿ ಹೊರಹೊಮ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಕುಮಾರಣ್ಣನವರು ಅವತ್ತು ಮುಖ್ಯಮಂತ್ರಿ ಆಗಿ ಕೆಲಸಗಳನ್ನು ಮಾಡಿದ್ರು, ಅದೆಲ್ಲ ಇವ್ರಿಗೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಮುಂದಿನ ರಾಜಕಾರಣದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಸಹ ಕುಮಾರಣ್ಣನ ಸ್ಥಾನಗಳನ್ನು ನೋಡಬೇಕು ಅನ್ನೋ ಒಂದು ಅಭಿಲಾಷೆ ಈ ರಾಜ್ಯದ ಜನಕ್ಕೆ ನಮ್ಮೆಲ್ಲರಿಗೂ ಇದೆ. ಬಟ್ ಆ ಮಟ್ಟಕ್ಕೆ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಿ ಅನ್ನೋ ಮಾತೇ ಇದೆ. ಇಲ್ಲ, ಖಂಡಿತವಾಗ್ಲೂ ಆ ಶಕ್ತಿ ಬರುತ್ತೆ. ಮತ್ತು ಚುನಾವಣೆ ಅಂತ ಬಂದಾಗ ನಮ್ಮ ನಿಖಿಲ್ ಅಣ್ಣವರು ಎಲ್ಲರನ್ನೂ ಜೊತೆಗೆ ಕರ್ಕೋಗುವಂಥ ಒಂದು ಶಕ್ತಿ ಇದೆ ಅವರಿಗೆ. ಯಾರಿಗೆ ಆದ್ರೂ ಜೊತೆಗೆ ಪ್ರೀತಿಯಿಂದ ಬನ್ನಿ ಅಂತ ಅಂದ್ಕೊಂಡು, ಬನ್ನಿ ಅಣ್ಣ ಅಂತ ಅಂದ್ಕೊಂಡು ಜೊತೆಗೆ ಕರ್ಕೋಗುವಂಥ ಒಂದು ಶಕ್ತಿ ಇದೆ. ಯಾಕಂದರೆ ಅವ್ರಿಗೆ ಅವರ ತಾತನಿಂದ ಆ ಕೊಡುಗೆ ಬಂದಿದೆ, ಅವ್ರ ತಂದೆಯಿಂದ ಕೊಡುಗೆಗಳು ಬಂದಿದೆ. ಹಾಗಾಗಿ ಅವರು ಈ ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ಕಾರ್ಯವಹಿಸ್ತಾರೆ. ಮತ್ತು ಅವರು ಹಿಂದೆ ಅವರು ಪಾಪ ಚಲನಚಿತ್ರದಲ್ಲಿ ನಟಿಸ್ತಾಯಿದ್ರು. ಈ ರಾಜ್ಯದ ಜನತೆಗೋಸ್ಕರ, ಈ ಪಕ್ಷದ ಉಳಿವಿಗೋಸ್ಕರ, ಈ ಪಕ್ಷನ ಕಟ್ಟೋಕ್ಕೋಸ್ಕರ, ಈ ರಾಜ್ಯದ ಸೇವೆ ಮಾಡೋಕ್ಕೋಸ್ಕರ ಅದನ್ನು ಸಹ ತ್ಯಜಿಸಿದ್ದಾರೆ. ಎಲ್ಲವನ್ನು ಬಿಟ್ಟು ಈ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ಅವತ್ತು ನಮ್ಮ HD ಕುಮಾರಣ್ಣವ್ರ ಜೊತೆ ನಮ್ಮ ಜಿಲ್ಲಾ ನಾಯಕರಾದಂಥ ನಮ್ಮ ಸಾರಾ ಮಹೇಶ್ವರವರು, ಮಾಜಿ ಮುಖ್ಯಮಂತ್ರಿಗಳು, ತಮಗೆ ಗೊತ್ತು, ಮಾಜಿ ಮಂತ್ರಿಗಳು, ಅವರು ಮಾಜಿ ಮುಖ್ಯಮಂತ್ರಿಗಳ ಜೊತೆ ಒಡನಾಟವನ್ನು ಇಟ್ಕೊಂಡು ಇವತ್ತು ನಿಮ್ಗೆ ಗೊತ್ತಿರಬೇಕು, ಅವರು ಕೊಡಗು ಉಸ್ತುವಾರಿ ಮಂತ್ರಿ ಇದ್ದಾಗ ಅವತ್ತು ದಿವಸದಲ್ಲಿ ಏನು ಕೊಡಗಲ್ಲಿ ಫ್ಲಡ್ ಆಯಿತು, ಅತಿವೃಷ್ಟಿ ಆಯಿತು, ಅವತ್ತು ಅಲ್ಲೇ ನಿಂತ್ಕೊಂಡು ಇವತ್ತು ಎಲ್ಲರೂ ಹೇಳ್ತಾರೆ ಅಷ್ಟು ಮನೆಗಳನ್ನು ಕಟ್ಟಿಸಿ ಕುಮಾರಣ್ಣನವರ ಆಶೀರ್ವಾದದೊಂದಿಗೆ ಒಳ್ಳೆ ಕೆಲಸವನ್ನು ಮಾಡಿದ್ರು ಅಂತ ಜನ ಹೇಳ್ತಾರೆ. ಅದೇ ರೀತಿಯಲ್ಲಿ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವ್ರ ಜೊತೆ ನಮ್ಮ ಹರೀಶ್ ಗೌಡ್ರು, ನಮ್ಮ ಹುಣಸೂರು ಕ್ಷೇತ್ರದ ಶಾಸಕರಂಥ ಹರೀಶ್ ಗೌಡ್ರು ಅವ್ರ ಜೊತೆ ಒಡನಾಟವನ್ನು ಇಟ್ಕೊಂಡು ಹಲವಾರು ಕೆಲಸಗಳನ್ನು ಮಾಡಿಕೊಂಡು ಏನು ಒಳ್ಳೆ ಸಹೋದರ ರೀತಿ ಕಾಂಬಿನೇಷನ್ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಅನ್ನಿಸ್ತದೆ. ಅಲ್ಲಿ ಅವರ ತಂದೆ ಮತ್ತು ಸಾರಾ ಮಹೇಶ್ ಅಣ್ಣನವರ ಒಡನಾಟ, ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಹರೀಶ್ ಗೌಡ್ರ ಒಡನಾಟ, ಇಡೀ ರಾಜ್ಯವನ್ನು ಸುತ್ತಿ ಕೆಲಸವನ್ನು ಮಾಡುವಂಥ ನಿಖಿಲ್ ಕುಮಾರಸ್ವಾಮಿರವರು ಮೈಸೂರು ಭಾಗದಲ್ಲಿ ನಮ್ಮ ಉಸ್ತುವಾರಿ ಜಿಲ್ಲಾ ನಾಯಕರಂಥ ಸಾರಾ ಮಹೇಶ್ವರವ್ರ ನೇತೃತ್ವದಲ್ಲಿ ಹರೀಶ್ ಗೌಡ್ರ ಜೊತೆಗೂಡಿ ಕೆಲಸವನ್ನು ಮಾಡುವಂಥ ಸಂದರ್ಭಗಳು ಬರುತ್ತೆ. ಹೊಸ್ದಾಗಿ ನಗರಾಧ್ಯಕ್ಷ ಆಗಿದ್ದೀರಿ, ಜವಾಬ್ದಾರಿ ಕೊಟ್ಟರು ಅಂದರೆ ಒಂದು ಜವಾಬ್ದಾರಿ ಕೊಟ್ಟರು ಅಂದರೆ ಇನ್ನೊಂದು ಜವಾಬ್ದಾರಿ ಬರುತ್ತೆ ಅನ್ನೋ ಅಪೇಕ್ಷೆಯಲ್ಲೂ ಇದ್ದೀರಾ? ಖಂಡಿತವಾಗ್ಲೂ. ಈಗ ನಮಗೇನೆಂದರೆ ನಮ್ಮ ನಾಯಕರುಗಳು ಮಂಜು ನೋಡಪ್ಪ ಈಗ ಮಾಡಪ್ಪ, ಯಾವುದಾದ್ರು ಹೊಸ ಅವಕಾಶಗಳು ಕೊಡ್ತೀವಿ ಅಂದರೂ ಸ್ವೀಕರಿಸ್ತೀನಿ. ಇಲ್ಲ ನಾನು ಡೈರೆಕ್ಟಾಗಿ MLA ಆಗ್ತೀರಾ ಅಂತ ಕೇಳ್ತಿದ್ದೀನಿ. ಹೌದು, ಖಂಡಿತವಾಗ್ಲೂ ನೀನು ನಿಂತ್ಕೋ ಅಂದರೆ ಖಂಡಿತವಾಗ್ಲೂ ನಿಂತ್ಕೋತೀನಿ. ಇಲ್ಲ ಸಂದರ್ಭ ಈಗ ಸರಿ ಇಲ್ಲ ಮಂಜು, ಏನೋ ನಾವು ಬೇರೆ ಥರ ಅಂದ್ರೂ ನಾವು ಒಪ್ಕೋತೀವಿ. ನಮ್ಮ ನಾಯಕರುಗಳು ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾನು ಬದ್ಧ ಇರ್ತೀನಿ. ಆದರೆ ಎಲ್ಲಿ ಅಂತ ನಾವು ಎಲ್ಲಿರ್ತೀವಿ? ಚಾಮರಾಜದಲ್ಲಿ ನಮ್ಮ ಮನೆ ಇದೆ, ಚಾಮರಾಜದಲ್ಲಿ ನಮ್ಮ ಒಡನಾಟ ಇದೆ, ಚಾಮರಾಜದಲ್ಲೇ ನಾವು ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಾಗಾಗಿ ನಾವು ಅಲ್ಲೇ ಕೇಳಬೇಕಲ್ವ, ಅದೇ ಸಂದರ್ಭ ಅಷ್ಟೇ. ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ? ಆಕಾಂಕ್ಷಿಗಳು ಯಾರ್ಯಾರು ಇದ್ದಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಬರುತ್ತೆ. ಅಂದರೆ ನಿಮ್ಮ ಹೆಸರು ಬಿಟ್ಟು ಬೇರೆ ಯಾರ್ದು ಹೆಸರು ಹೋಗಬಾರ್ದು? ಅಲ್ಲಲ್ಲ, ಆ ಥರ ಏನಿಲ್ಲ. ಯಾರ್ಯಾರು ಕೇಳ್ತಾರೆ ಅಂತ ಗೊತ್ತಿಲ್ಲ, ಕೇಳ್ಬೋದು. ಅಪೇಕ್ಷೆಯಲ್ಲಿ ಯಾರ್ಯಾರಿದ್ದಾರೆ? ಗೊತ್ತಿಲ್ಲ, ಮೋಸ್ಟ್ಲಿ ಇವ್ರು ಕೇಳ್ಬೋದು. ಯಾರು ನಮ್ಮ ಎಕ್ಸ್ ಮೇಯರು ಲಿಂಗಪ್ಪ ಅವ್ರು ಕೇಳ್ಬೋದು, ಶ್ರೀಧರ್ ಕೇಳ್ಬೋದು, KV ಶ್ರೀಧರ್, ಅಥವಾ ಮಹದೇಶ್ ಅವ್ರು ಕೇಳ್ಬೋದು, ಅಥವಾ ಪ್ರೇಮಶಂಕರೇಗೌಡರು ಕೇಳ್ಬೋದು, ಅಥವಾ ನಮ್ಮ ಎಕ್ಸ್ ಮೇಯರ್ಸ್ಗಳು ಇದ್ದಾರೆ ಅವ್ರು ಕೇಳ್ಬೋದು. ಆಮೇಲೆ ಹೊಸ್ದಾಗಿ ಯಾರು ಬೇಕಾದ್ರೆ ಕೇಳ್ಬೋದು. ಕಾರ್ಪೊರೇಟ್ರುಗಳು ಕೇಳಬಾರ್ದು ಅಂತ ಏನಿಲ್ವಲ್ಲ. ಈಗ ಎಷ್ಟು ಜನ ಕಾರ್ಪೊರೇಟ್ರುಗಳೇ ಮೇಲೆ ಆಗಿದ್ದಾರೆ, ಕಾರ್ಪೊರೇಟ್ರುಗಳು ಕೇಳ್ಬೋದು. ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಕೇಳ್ಬೋದು. ಹಿಂದೆ ಬೇಕಾದಷ್ಟು ಜನ ಅರ್ಜಿ ಹಾಕಿದ್ರು. ಹೋದ ಸಲ ನಮ್ಮ ಒಂದು 7-8 ಜನ MLAಗೆ ಅರ್ಜಿಗಳನ್ನ ಹಾಕಿದರು. ಹಾಗಾಗಿ ಯಾರು ಬೇಕಾದ್ರೆ ಕೇಳ್ಬೋದು. ಅದರಲ್ಲಿ ನೀವು ಒಬ್ಬರಿದ್ದೀರಿ. ಖಂಡಿತವಾಗ್ಲೂ ನಾವು ಕೊಟ್ಟರೆ ಖಂಡಿತವಾಗ್ಲೂ ಕೆಲಸ ಮಾಡ್ತೀವಿ. ಹೋದ ಬಾರಿ ನಾವು ಕೇಳಿದ್ವಿ, ಕೊಡಲಿಲ್ಲ. ನಮ್ಮ HK ರಮೇಶ್ ಅವ್ರಿಗೆ ರವಿಯಣ್ಣವ್ರು ಕೊಟ್ಟರು, ಒಳ್ಳೆ ವ್ಯಕ್ತಿ, ಬಟ್ ಓಟ್ ತಗೊಳಕ್ಕಾಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಈ ಸಲ ಒಂದು ಬೇಗ ಅನೌನ್ಸ್ ಮಾಡಿದ್ರೆ ಅವ್ರಿಗೂ ಪಾಪ ಇದೇ ಸಮಸ್ಯೆ. ಅವ್ರಿಗೇನಾಯಿತು, ಕೊನೆ ಚುನಾವಣೆ ಇನ್ನು 15 ದಿವಸ ಇದೆ ಅಂದಾಗ 15-20 ದಿವಸ ಟಿಕೆಟ್ ಕೊಟ್ಟರು. ಪಾಪ ಅವ್ರು ಹೆಂಗೆ ಟೇಕ್ ಆಫ್ ಆಗೋಕ್ಕಾಗುತ್ತೆ? ಅದು ಸಮಸ್ಯೆ ಆಯಿತು ಅಷ್ಟೇ. ಗ್ರೇಟರ್ ಮೈಸೂರು ಮಾಡ್ತಿರೋದು ಅಥವಾ ಟೆಕ್ನಿಕಲ್ ಇಶ್ಯೂಗೋಸ್ಕರ ಡಿಲೇ ಆಗ್ತಿದೆ. ಈ ಗ್ರೇಟರ್ ಮೈಸೂರು ಮಾಡಬೇಕಾದ್ರೆ ನಾವು ಹಿಂದೆ ನಗರ ಪಾಲಿಕೆಯಲ್ಲಿ ಇದ್ದಾಗ ನಾವು ಆ ಸಬ್ಜೆಕ್ಟ್ ಬಂದಿತ್ತು. ನಾವು ಅವತ್ತೇ ಹೇಳಿದ್ವಿ, ಯಾವಾಗ ಈ ಸ್ವಲ್ಪ ಟೈಮಲ್ಲಿ ಕೊನೆಯಲ್ಲಿ ಅವಾಗೇನು ಹೇಳಿದ್ವಿ, ಈಗಲಿಂದನೇ ಪ್ರೊಸೆಸ್ ಶುರು ಮಾಡಿ. ಈಗ ಶುರು ಮಾಡಿದ್ರೆ ಅಟ್ಲೀಸ್ಟು ನಮಗೆ ಎಷ್ಟೋ ಆಯಿತು. ಇವ್ರು ಗ್ರೇಟರ್ ಮೈಸೂರು ಮಾಡೋರು ಬಡ್ಜೆಟೆಲ್ಲ ನಿಗದಿ ಮಾಡಿಲ್ಲ.
ಗ್ರೇಟರ್ ಮೈಸೂರು ಮಾಡಬೇಕಾದ್ರೆ ಮೂಡಾದಲ್ಲಿ 300 ಕೋಟಿನ 400 ಕೋಟಿ ತಗೊಂಡು ಮೈಸೂರು ಗ್ರೇಟರ್ ಮಾಡಿ ಅಂದರೆ ಆಗುತ್ತಾ? ಅದರಲ್ಲಿ ನಿಗದಿ ಮಾಡಬೇಕು. ಮಿನಿಮಮ್ಮು ನೋಡಿ, ಮೈಸೂರು ಗ್ರೇಟರ್ ಆದರೆ ಇವತ್ತು ಏನೇನು ಡೆವಲಪ್ ಮಾಡಿ ಯಾರ್ಯಾರು ಲೇಔಟ್ಗಳು ಮಾಡಿ ಬಿಟ್ಟಿದ್ದಾರೆ, ಅವ್ರು ಯಾವಾಗಲೂ ಕಳಪೆ ಕಾಮಗಾರಿಗಳು ಮಾಡಿರ್ತಾರೆ. ರೋಡ್ ಕಿತ್ತೋಗಿರ್ತದೆ, ಪಾರ್ಕ್ ಹೋಗಿರ್ತದೆ, UGD ಹೋಗಿರ್ತದೆ, ಎಲ್ಲವನ್ನೂ ಸಹ ಹೋಗಿರ್ತದೆ. ಅಲ್ಲಿ ಗ್ರೇಟರ್ ಮೈಸೂರು ಆಯ್ತಾ ಇದ್ದಂಗೆ ಆ ವ್ಯಾಪ್ತಿಗೆ ನಗರ ಪಾಲಿಕಾ ಸದಸ್ಯರು ಬರ್ತಾರೆ. ಜನ ಒತ್ತಡ ಏನು ಮಾಡ್ತಾರೆ, ಪಾರ್ಕ್ ಮಾಡಿ ಅಂತಾರೆ. ಒಂದು ಪಾರ್ಕ್ ಮಾಡ್ಬೇಕಾದ್ರೆ ಮಿನಿಮಮ್ಮು 20 ಲಕ್ಷ ಇಲ್ಲದೆ 25 ಲಕ್ಷ ಇಲ್ಲದೆ ಆಗಲ್ಲ. ಅದಕ್ಕೆಲ್ಲ ದುಡ್ಡು ತರಬೇಕು. ಎಷ್ಟು ಪಾರ್ಕ್ ಸೇರುತ್ತೆ? ಈಗ ಮೂಡಾದಲ್ಲಿ ಏನಿದೆ ಕಾನೂನು, 1 ಎಕರೆ ಲೇಔಟ್ ಮಾಡಿ, CM ಬಿಡಬೇಕು, ಪಾರ್ಕ್ ಬಿಡಬೇಕು, ಎಲ್ಲ ಬಿಡಬೇಕು. ಅದನ್ನೆಲ್ಲ ಪಾರ್ಕ್ಗಳನ್ನು ಇವ್ರು ಏನು ಮಾಡಿರ್ತಾರೆ, ಯಾವುದೋ ಆವತ್ತಿನ ಕಾಲದಲ್ಲಿ 4 ಗಿಡ ಇಟ್ಬಿಟ್ಟು ಫೆನ್ಸಿಂಗ್ ಮಾಡಿ ಬಿಟ್ಟಿರ್ತಾರೆ. ನಾಳೆ ಜನ ಹೋಗಲ್ಲಿ ಇರೋಕ್ಕಾಯ್ತದ? ಅಟ್ಲೀಸ್ಟ್ ಪಾರ್ಕ್ ಅಂದಾಗ ಒಂದಿಷ್ಟು ಗಿಡಗಳಿರಬೇಕು, ಎಲ್ಲ ನೀಟಾಗಿ ವ್ಯವಸ್ಥಿತವಾಗಿ ಇದಾಗಿರಬೇಕು, ಗ್ರಿಲ್ಸ್ ಹಾಕಿರಬೇಕು, ವಾಕಿಂಗ್ ಪಾತ್ ಇರಬೇಕು. ಎಲ್ಲಿರ್ತದೆ? ಲೈಟ್ ಇರಬೇಕು, ಲೈಟು, ವಾಕಿಂಗ್ ಪಾತು, ಮತ್ತು ಗಿಡಗಳು, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಡೆವಲಪ್ಮೆಂಟ್ಸ್ಗಳೆಲ್ಲ ಆಗ್ಬೇಕಾರೆ. ಗ್ರೇಟರ್ ಮೈಸೂರು ಏರಿಯಾ ಬಿಡಿ ಸರ್, ಕಾರ್ಪೊರೇಷನ್ ಲಿಮಿಟ್ಸಲ್ಲಿರೋ ಜಾಗನ ಕಾರ್ಪೊರೇಷನ್ ಅವ್ರು ಹೆಂಗೆ ಮೇಂಟೈನ್ ಮಾಡ್ತಾರೆ, ಮೂಡಾದವರು ಮೂಡಾ ಲಿಮಿಟ್ಸಲ್ಲಿರೋ ಪಾರ್ಕ್ಗಳು ಏನು ಮೇಂಟೈನ್ ಮಾಡ್ತಾರೆ, ಅವ್ರ ಸ್ಥಿತಿಗಳೇನು ಅದನ್ನು ಮಾಡ್ತಾರೆ. ರಂಗಸ್ವಾಮಿ ಸರ್, ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. ನಾವು ನಗರ ಪಾಲಿಕೆಯಿಂದನೇ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ನಾವು ಯಾವುದು LED ಲೈಟ್ನ ನಾವು UDಯಿಂದ ಬಂದು ಚರ್ಚೆ ಆಗಿ LED ಲೈಟ್ನ ಪ್ರೈವೇಟವ್ರಿಗೆ ವಹಿಸ್ಬಿಟ್ಟಿದ್ದೀವಿ, ನಮ್ಗೆ ದುಡ್ಡು ಕಮ್ಮಿ ಬರುತ್ತೆ ಅಂತೇಳಿ ಬಿಲ್ಲು ನಮಗೆ ಎಷ್ಟೋ ಒಂದು 5-6 ಕೋಟಿ ಬರ್ತಾಯಿತ್ತು. ಇವ್ರು ಬಂದ್ಬಿಟ್ಟು ನಾವೆಲ್ಲ ಕಮ್ಮಿ ಮಾಡ್ತೀವಿ, ನಾವೇ ಲೈಟ್ಗಳು ಹಾಕ್ತೀವಿ ಅಂದರೆ ಎಲ್ಲ ಕಿತ್ಕೊ ಹೋದ್ರು ಲೈಟ್ಗಳನ್ನ. ಯಾವ ಲೈಟ್ಗಳನ್ನ? ದೊಡ್ಡ ದೊಡ್ಡ ಐಮಾಸ್ ಲೈಟು ಮತ್ತು ಇದ್ದಂಥ ಕೆಲವು ಲೈಟ್ಗಳನ್ನೆಲ್ಲ ತೊಗೊಂಡೋಗ್ಬಿಟ್ಟು ಇವ್ರು LED ಲೈಟ್ ಹಾಕಿದ್ರು. ಫಸ್ಟು ಭಾಳ ಬೆಳಕಿತ್ತು, ಈಗ ದೀಪ ಹೊಡೆದಂಗೆ ಉರಿತದೆ. ಆಯಿತು, ನಮ್ಗೆ ಸೇವ್ ಆಯಿತು, ಮೈಸೂರಿನ ಅದು ಒಪ್ಕೊಳ್ಳೋಣ, ಆಯಿತು. ಅದಾದಮೇಲೆ ಇಲ್ಲಿವರೆಗೂ ಒಂದೇ ಒಂದು ಲೈಟನ್ನು ನಾವು ಎಕ್ಸ್ಟ್ರಾ ಕೊಡೋಕ್ಕೆ ಪ್ರಾವಿಷನ್ ಇಲ್ಲ. ನಾವೇನಾದ್ರು 1,000 ಲೈಟ್ ಹಾಕಬೇಕಂದ್ರೆ ನಾವು UDಗೆ ಬರೀಬೇಕು, UDನಲ್ಲಿ ಬರೆದು ಪರ್ಮಿಷನ್ ತಗೊಂಡು ಹಾಕಬೇಕು. ಈ ಸ್ಥಿತಿ ನಿರ್ಮಾಣ ಆಗಿದೆ. ಈ ನಾವು ಲೈಟ್ ಹಾಕಬೇಕಾದ್ರೆ ಈ ಬೃಹತ್ ಮೈಸೂರು ಆದರೆ ಎಲ್ಲಿಂದ ನಮ್ಮ ಪ್ರಾವಿಷನ್ ಇದೆ? ನೀವೊಂದ್ಸಲ ಅದನ್ನು ಮಾಹಿತಿ ತಗೊಳ್ಳಿ. ನೀವು ನಗರ ಪಾಲಿಕೆಯಲ್ಲಿ ನಾವು ಅವ್ರ ಕೈನಲ್ಲಿ ಹೋಗ್ಬಿಟ್ಟು ದಾರ ಎಲ್ಲ ಕೊಟ್ಟು ಕೈ ಕಾಲು ಕಟ್ಸ್ಕೊಂಡು ಕೂತಿದ್ದೀವಿ. ನಗರ ಪಾಲಿಕೆ ನಗರ ಪಾಲಿಕೆಯಲ್ಲಿ ಇವತ್ತು ಯಾವ ವ್ಯವಸ್ಥೆ ಇದೆ ಅಂದರೆ ಯಾರ ಮಾತು ಯಾರು ಕೇಳೋದ್ರಿಲ್ಲ. ಎಲ್ಲರೂ ನಾವು ಅದೆಲ್ಲ ದುಡ್ಡು ಕೊಟ್ಬಿಟ್ಟು ಬಂದಿದ್ದೀವಿ, ನಾವು ಇಲ್ಲಿ ದುಡ್ಡು ಕೊಟ್ಬಿಟ್ಟು ನೇರವಾಗಿ ಅಧಿಕಾರಿಗಳು ನಾವು ದುಡ್ಡು ಕೊಟ್ಟು ಬಂದಿದ್ದೀವಿ ಅಂದರೆ ದುಡ್ಡು ಮಾಡೋಕ್ಕೆ ಇಲ್ಲಿ ಬಂದಿರೋಂಥದ್ದು ಅಂತ ರೀತಿ ಹೇಳ್ತಾರೆ. ನಗರ ಸ್ಥಿತಿ ಏನಾಗಿದೆ ಅಂದರೆ ನೀವೆಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ಗಮನಿಸಿರ್ಬೇಕು. ರೋಡ್ ದಾರಿ ಉದ್ದಕ್ಕೂ ಮಧ್ಯದಲ್ಲಿ ಯಾವುದೋ ಒಂದು ಹಳ್ಳ ಬಿದ್ದಿರುತ್ತೆ, ಅಲ್ಲಿ UGD ಬಿದ್ದಿರುತ್ತೆ. UGDಗೆ 2 ಕಲ್ಲಿಟ್ಟು ಅದ್ರ ಮೇಲೆ ಒಂದು ಮರ ನೆಟ್ಟಿರ್ತಾರೆ, ಇಲ್ಲ ಬಾವುಟ ಹಾಕಿರ್ತಾರೆ. ಇವತ್ತು ನೋಡಿ ಜನಗಳು ಪಾಪ ಒಂದು ದಿವಸ ಇವತ್ತು ಜ್ಞಾಪಕ ಇಟ್ಕೊಳ್ಳಿ, ಏನು ನಮ್ಮ ನೇಪಾಳದಲ್ಲಿ ಕೆಲವು ಘಟನೆಗಳು ನಡೀತು, ಆ ರೀತಿಯಲ್ಲಿ ಮುಂದೊಂದು ದಿನ ಆದರೂ ಆಶ್ಚರ್ಯ ಇಲ್ಲ. ಯಾಕೆ ಅಂದರೆ ಏನಿದು ಅಧಿಕಾರ ವಿಕೇಂದ್ರೀಕರಣ ಅಂತ ಹೇಳ್ತಾರೆ. ಯಾವ ವಿಕೇಂದ್ರೀಕರಣ ಆಗ್ತಾಯಿದೆ? ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಮಾಡ್ತಾಯಿಲ್ಲ, ಒಂದು ತಾಲೂಕ್ ಪಂಚಾಯತಿ ಚುನಾವಣೆ ಮಾಡ್ತಾಯಿಲ್ಲ, ಒಂದು ಪುರಸಭೆ, ನಗರಸಭೆ, ಜಿಲ್ಲಾ ಪಂಚಾಯತು, ನಗರ ಪಾಲಿಕೆ ಚುನಾವಣೆ ಮಾಡ್ತಾಯಿಲ್ಲ. ಇವ್ರು ಯಾವ ಕಾರಣಕ್ಕೆ ಮಾಡ್ತಾಯಿಲ್ಲ? ಇವ್ರ ಯಾವುದು ಏನು ಅವ್ರದ್ದು ಚಿಂತನೆ ಏನು ಹೇಳ್ಬೇಕಲ್ಲ. ಇಲ್ಲ ನಮಗೆ ನಾವು ಸದೃಢವಾಗಿದ್ದೀವಿ, ಇನ್ನೂ ಸದೃಢರಾಗಬೇಕು, ಯಾರಿಗೂ ಅಧಿಕಾರ ಬೇಡ, ನಾವೇ ಅಧಿಕಾರ ಅನುಭವಿಸ್ಬೇಕು, ನಾವೇ ಇರ್ತೀವಿ ಅನ್ನೋ ಭಾವನೆಯನ್ನು ನೇರವಾಗಿ ಹೇಳ್ಬಿಡ್ಲಿ, ಆಯ್ತಪ್ಪ ನೀವು ಇರಿ ಅಂತ ಹೇಳಿ ಜನ ತೀರ್ಮಾನ ಮಾಡ್ತಾರೆ. ಜನ ಕೇಳ್ತಾರೆ. ನಾವು ರೋಡ್ಗೆ ಹೋದರೆ ಅಲ್ಲೆಲ್ಲರೂ ಹೋದರೆ ಜನ ಕೇಳ್ತಾರೆ, ಯಾಕೆ ಚುನಾವಣೆ ಮಾಡ್ತಾಯಿಲ್ಲ ಈ ಪಕ್ಷದವ್ರು, ಯಾಕೆ ಹಿಂಗೆ ಇದು ಮಾಡ್ತಾಯಿದ್ದಾರೆ ಅನ್ನೋ ಒಂದು ಮನೋಭಾವನೆ ವ್ಯಕ್ತಪಡಿಸ್ತಾಯಿದ್ದಾರೆ. ಇಲ್ಲಿವರೆಗೂ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಎಷ್ಟೋ ಜನಕ್ಕೆ 100ಕ್ಕೆ 60% ಜನಕ್ಕೆ ಚುನಾವಣೆ ಆಗಿದೆ ಆಗಿಲ್ಲ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಇವತ್ತಿಗೂ ನಮ್ಮನ್ನೇ ಕಾರ್ಪೊರೇಟ್ರು ಅಂದ್ಕೊಡ್ತಾರೆ. ನಮಗೆ ಫೋನ್ ಮಾಡ್ತಾರೆ, ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಅಧಿಕಾರಿಗಳು ಏನಾದ್ರು ಕೆಲಸ ಮಾಡೋಕ್ಕೋದ್ರೆ ಅಲ್ಲಿರತಕ್ಕಂಥ ಈಗ ಇರುವಂಥ ದೊಡ್ಡ ರಾಜಕಾರಣಿಗಳೇ ಏನ್ರಿ ಅವ್ರು ಯಾಕ್ರಿ ಅವ್ರ ಮಾತು ಕೇಳ್ತೀರಾ ಅಂತ ಕೇಳ್ತಾರೆ. ನಾವು ಜನಗಳು ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ಅನುದಾನಗಳು ಕೊಡಲ್ಲ, ಜನಕ್ಕೆ ಅನುದಾನ ಬರ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ. ಈಗ ಇವತ್ತು ನೋಡಿ 15 ಫೈನಾನ್ಸು ಇವತ್ತು 300ಕ್ಕೂ ಹೆಚ್ಚು ಕೋಟಿ ಮೈಸೂರು ಮಹಾನಗರ ಪಾಲಿಕೆ 15 ಫೈನಾನ್ಸ್ ವಾಪಸ್ ಹೋಯ್ತು. ಯಾಕಂದರೆ ಬೋರ್ಡ್ ಅದು ಕಮಿಟಿ ಇಲ್ಲ ಅಂದಮೇಲೆ ಅದು ಬರೋಲ್ಲ, ಅದು ಎಲೆಕ್ಟೆಡ್ ಬಾಡಿ ಇಲ್ಲ ಅಂದರೆ ದುಡ್ಡು ಬರೋಲ್ಲ. ಯಾರಿಗೆ ನಷ್ಟ? ಅದು ಮೈಸೂರು ಮಹಾನಗರಕ್ಕೆ ಜನತೆಗೆ ನಷ್ಟ. ಅದು ನೀವು ಆಯ್ತಪ್ಪ, ನಾವು ನಗರ ಪಾಲಿಕೆ ಸದಸ್ಯರಿದ್ವಿ, ಚುನಾವಣೆ ಮಾಡಿ ಜನ ನಮ್ಮನ್ನು ಆಯ್ಕೆ ಮಾಡಿದ್ರೆ ನಾವು ಇರ್ತೀವಿ.
ಇಲ್ಲ ನಿಮ್ಮವರೇ ಬಂದು ಕೆಲಸ ಮಾಡಿಯಪ್ಪ. ನೀವು ನಿಮ್ಮ ಕಡೆಯವ್ರನ್ನೇ ಗೆಲ್ಲಿಸ್ಕೊಳ್ಳಿ, ತಾಕತ್ತನ್ನ ತೋರಿಸಿದ್ದು ಗೆಲ್ಲಿಸ್ಕೊಳ್ಳಿ. ಚುನಾವಣೆ ಮಾಡಿ ನಾವು ಬೇಕಾದ್ರೆ ನಾವು ಹೋಗ್ತೀವಿ, ನೀವು ಬಂದು ಗೆಲ್ಲಿಸ್ಕೊಳ್ಳಿ. ಯಾಕೆ ಮಾಡ್ತಾಯಿಲ್ಲ ನೀವು? ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಾ? ಜನ ಬೇಸತ್ತಿದ್ದಾರೆ. ನನಗೆ ನಾವೇ ನಗರ ಪಾಲಿಕೆ ಊಟ ಹೊಡ್ಸ್ಕೊಂಡಿರ್ಬೇಕು ಅಂತ ಯಾರಿಗೂ ಇಲ್ಲ. ಬಟ್ ಆದರೆ ಜನಗಳ ಕೆಲಸ ಆಗಬೇಕು. ಜನಗಳ ಕೆಲಸ ಆಗಬೇಕಾದ್ರೆ ನೀವು ಚುನಾವಣೆ ಮಾಡಿ. SBM ಮಂಜು ಅಂದರೆ ಹೆಸರಲ್ಲಿ ಕ್ಯಾಚ್ ಆಗ್ತೀರಿ ಸರ್ ನೀವು. SBM ಅಂದರೆ ಏನು ಸರ್? SBM ಅಂದರೆ ನಾನು ಸ್ಟೂಡೆಂಟ್ ಲೀಡರ್ದಾಗಿದ್ದನೂ ಒಂದು ಹೆಸರು ಬಂದ್ಬಿಡ್ತು. SBM ಅಂದರೆ ಸಿದ್ದಪ್ಪ ತಂದೆ ಹೆಸರು, B ಅಂದರೆ ಭಾಗ್ಯಮ್ಮ ತಾಯಿ, M ಅಂದರೆ ಮೈಸೂರು, ಆಮೇಲೆ ಮಂಜು ಅಂತ. ಅದು SBM ಮಂಜು ಆಗೋಯ್ತು. ಸಾಮಾನ್ಯವಾಗಿ ತಂದೆ ಹೆಸರು ಇನಿಷಿಯಲ್ ಇಟ್ಕೋತಾರೆ. ನಾವು ತಾಯಿ ಹೆಸರು, ತಾಯಿದು ತಾಯಿ ಮತ್ತು ಮೈಸೂರು, ಮೈಸೂರಿನ ಅಭಿಮಾನ ಮೈಸೂರು ಇರೋದ್ರಿಂದ ಮೈಸೂರು ಅಂತ ಇಟ್ಕೊಂಡಿದ್ದೀನಿ. ನಿಮ್ಮ ಎಲ್ಲ ಡಾಕ್ಯುಮೆಂಟಲ್ಲಿ ಹಂಗೆ ಇದೆ? ಹೌದು. ನಾವು ಮೈಸೂರು ಮತ್ತು ಮಂಡ್ಯ ಮೊಮ್ಮಗ. ನಾವು ನಮ್ಮ ತಾತ ಫ್ರೀಡಮ್ ಫೈಟರ್ ಆಗಿದ್ದರು. ನಮ್ಮ ತಾತ ಕ್ಯಾತ್ನಳ್ಳಿ ಅವರು. ಆಮೇಲೆ ಹೆಣ್ಣೊಳೆ ಕೊಪ್ಪಳ ನೆಲೆಸಿದ್ರು ಅಲ್ಲೇ ಪಕ್ಕದ ಊರಲ್ಲೇ. ಅವರು ಫ್ರೀಡಮ್ ಫೈಟರ್ ಜವರೇಗೌಡರು. ನಮಗೆ ಇವತ್ತಿಗೂ ಜ್ಞಾಪಕ ಇದೆ. ನಮ್ಮ ಅಜ್ಜಿಗೆ ಆ ಫ್ರೀಡಮ್ ಫೈಟ್ರು ಪೆನ್ಷನ್ ಬರೋದು. ನಮ್ಗೆ ಹೊರ್ಟೋಗ್ಬಿಟ್ರೆ ಆ ಪೆನ್ಷನಲ್ಲಿ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾ ಇದ್ರು. ಅದೊಂದು ಯಾಕಂದರೆ ಅದು ನಮಗೆ ಒಂದು ಖುಷಿ ಇದೆ. ನಾವು ನಮ್ಮ ತಾತನು ಫ್ರೀಡಮ್ ಅದು ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದ್ರು ಅನ್ನೋ ಅಭಿಮಾನ ಇದೆ. ಹಾಗಾಗಿ ಮಂಡ್ಯ ಒಡನಾಟನೂ ನಂಗೆ ತುಂಬ ಚೆನ್ನಾಗಿದೆ. ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ನಿಮ್ಗೆ ಧನ್ಯವಾದಗಳು ಸರ್. ನಿಮಗೂ ಅಷ್ಟೇ ಇವತ್ತಿನ ಕಾರ್ಯಕ್ರಮ. ಪ್ರತಿನಿಧಿ ಇವ ನಿಮ್ಮವ. ಧನ್ಯವಾದಗಳು.